ಸರ್ ನಮಸ್ಕಾರ ಸರ್. ಸರ್ ಇವತ್ತು ಕ್ಯಾಂಪ್ ಬಗ್ಗೆ ಹೇಳೋದಾದರೆ ಸರ್. ಮಹೇಂದ್ರ ಸಿಂಗ್ ಅವರು ಪ್ರತಿ ವರ್ಷವೂ ಈ ಕ್ಯಾಂಪು ಮತ್ತು ಉಚಿತವಾದ ಆರೋಗ್ಯ ಸೇವೆ ಮಾಡ್ತಾ ಇದ್ದಾರೆ. ಈ ಸಾರಿ ಹೆಚ್ಚುವರಿಯಾಗಿ ಕಳೆದ 2-3 ತಿಂಗಳಿಂದಲೂ ಮಾಡಿದ ನಂತರ ಪ್ರತಿ ತಿಂಗಳು 2ನೇ ಶನಿವಾರ ನಮ್ಮ ಬೆಂಗಳೂರು ಪ್ರದೇಶದ ಸಾಮಾನ್ಯ ಜನಗಳಿಗೆ ಕಣ್ಣಿನ ದೋಷ ಇರೋರಿಗೆ ಪರೀಕ್ಷೆ ಮಾಡಿ ಅಲ್ಲಿಂದ ಈ ಆಸ್ಪತ್ರೆ ಕೊಯಮತ್ತೂರು ಅವ್ರ ಜೊತೆಯಲ್ಲಿ ಸಹಾಯ ಮಾಡಿ ಆಪರೇಷನ್ನು ಮತ್ತು ಇನ್ನಿತರೆ ತೊಂದರೆಗಳನ್ನು ಅವರು ನಿವಾರಣೆ ಮಾಡಲಿಕ್ಕೆ ಪ್ರತಿ ತಿಂಗಳು 2ನೇ ಶನಿವಾರ ನಿಯೋಜನೆ ಮಾಡಿದ್ದಾರೆ. ಅದೊಂದು ವಿಶೇಷವಾದ ಕಾರ್ಯಕ್ರಮ ಮತ್ತು ಅಪರೂಪವಾದ ಒಂದು ಒಳ್ಳೆಯ ಸಮಾಜ ಸೇವೆ. ಅದಕ್ಕೆ ನಾವೆಲ್ಲರೂ ಅವರು ಮತ್ತು ಅವ್ರ ಮನೆ ತಾಯಿ ತಂದೆಯರ ಆ ಥರ ಸಹಕಾರ ಕೊಡೋದನ್ನು ಪ್ರಶಂಸೆ ಮಾಡಬೇಕು. ಮತ್ತು ಇಂಥ ಕಾರ್ಯಕ್ರಮಗಳು ಅವರು ಯಾವಾಗಲೂ ಹೆಚ್ಚು ಮಾಡ್ತಿರ್ತಾರೆ. ದೇವರು ಅಂತಿಯವರಿಗೆ ಹೆಚ್ಚು ಆರೋಗ್ಯ ಮತ್ತು ಇನ್ನು ಮುಂದುವರಿಸುವಂಥ ಪ್ರೋತ್ಸಾಹ ವ್ಯವಸ್ಥೆ ಮಾಡಿ ಅಂತ ಹೇಳಿ ವಂದಿಸ್ತೀನಿ. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ಇವತ್ತು ಕ್ಯಾಂಪ್ ಕೂಡ ಆಯೋಜನೆ ಮಾಡಿದರೆ ನಿಮ್ಮ ರೋಟರಿ ಸಂಸ್ಥೆಯಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇವತ್ತು ನಮ್ಮ ರೋಟರಿ ಸಂಸ್ಥೆ ವತಿಯಿಂದ ನಾವು ಎಲ್ಲರೂ ಸೇರಿ ಮತ್ತು ನಮ್ಮ ಗುರುಗಳಾದ ಧರ್ಮದರ್ಶಿಗಳಾದ ನಮ್ಮ ಪ್ರಕಾಶ್ಜಿಯವರ ಒಂದು ನೇತೃತ್ವದಲ್ಲಿ ಅವರ ಒಂದು ಪ್ರೇರೇಪಣೆಯಿಂದ ನಾನು ಈ ಒಂದು ಕಾರ್ಯಕ್ರಮವನ್ನು ಇಟ್ಕೋತಾ ಇದ್ದೀನಿ ಅಂತ ಹೇಳಿದಾಗ ಇವರು ಆಯಿತು ಹೇಗಿದ್ರು ನಿಮ್ಮ ಶಾಲೆಯಲ್ಲಿ ಇವತ್ತು ಕಾರ್ಯಕ್ರಮ ಇದೆ ನಾನು ಬರ್ತೀನಿ ಅಂತ ಕೇಳಿದಾಗ ಹೇಳಿ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಅದಕ್ಕೆ ನಾನು ತುಂಬ ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ನಮ್ಮ ಕುಟುಂಬದ ಜೊತೆ ಅಂದರೆ ಈ ವರ್ಷ ಅಂತ ಅಲ್ಲ, ಈ ಕಾರ್ಯಕ್ರಮಕ್ಕೆ ಅಂತ ಅಲ್ಲ, ಪ್ರತಿಯೊಂದು ನಮ್ಮ ತಂದೆ ಇದ್ದಾಗಲೂ ಕೂಡ ಅದೇ ಥರ ಇವರು ನಮ್ಮ ಒಂದು ಕುಟುಂಬಕ್ಕೆ ಸಹಕಾರ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಕಾರ್ಯಕ್ರಮ ಇಂಥ ಸೇವೆ ಕಾರ್ಯಕ್ರಮ ಮಾಡಿದಾಗ ನಮಗೆ ಸ್ಪಂದಿಸಿ ಅವ್ರ ಕೈಲಿ ಏನಾಗುತ್ತೆ ಅದು ಸೇವೆ ಮುಖಾಂತರ ಅಂದರೆ ಅವರು ಗುಪ್ತವಾಗಿ ಯಾವುದೂ ಹೇಳ್ಕೊಳ್ಳಲ್ಲ. ಅವ್ರ ಕೈಲಾಗೋದನ್ನ ಅವರು ನನಗೂ ಕೂಡ ಸೇವೆ ಮುಖಾಂತರ ಮಾಡ್ತಾಯಿದ್ದೀನಿ, ನಾನು ನಿಮ್ಮ ಜೊತೆಲಿ ಇದ್ದೀನಿ ಅಂತ ಕೈ ಜೋಡಿಸಿದ್ದಾರೆ. ಮತ್ತು ಇವತ್ತು ಆ ಒಂದು ನಿಟ್ಟಲ್ಲಿ ನಮ್ಮ ಹನುಮಂತೇಗೌಡರು, ಯೋಗೇಂದ್ರ ಅವರು, ನಮ್ಮ ಸುರೇಶ್ ಅವರು, ಪಾರ್ಥಪ್ಪ ಅವರು ಎಲ್ಲರೂ ನಮ್ಮ ರೋಟರಿ ಸಂಸ್ಥೆಯಿಂದ ಒಂದು ಮೀಟಿಂಗಲ್ಲಿ ಈ ಒಂದು ಸೇವೆ ಕಾರ್ಯಕ್ರಮ ಕಣ್ಣಿನ ತಪಾಸಣೆ ತುಂಬ ಒಳ್ಳೆಯ ಒಂದು ತಪಾಸಣೆ ಇರೋದ್ರಿಂದ ಪ್ರತಿ ತಿಂಗಳು 2ನೇ ಶನಿವಾರ ಇಲ್ಲಿ ನಾವು ರೋಟರಿ ಸಂಸ್ಥೆಯಲ್ಲಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಮೀಟಿಂಗಲ್ಲಿ ಅನೌನ್ಸ್ ಮಾಡಿದಾಗ ಮತ್ತು ನಮ್ಮ ವಿಜಯ್ ಸರ್ ಕೂಡ ಇದರಲ್ಲಿ ಅವರು ಒಂದು ವಿಶೇಷವಾಗಿ ಹೇಳಿದ್ದಾರೆ, ಇಲ್ಲಿ ಇಟ್ಟರೆ ಒಂದು ಒಳ್ಳೆಯ ಜನಗಳಿಗೆ ಒಳ್ಳೆಯ ಅನುಕೂಲ ಆಗುತ್ತೆ ಅನ್ನೋ ಥರದ್ದು ಇವರು ನಮಗೆ ಗೈಡ್ಲೈನ್ ಮಾಡಿದ್ದಾರೆ. ಮತ್ತು ಇವರ ಒಂದು ಈರೂಡು ಸಂಸ್ಥೆ ನಮ್ಮ ಕೊಯಮತ್ತೂರು ಹತ್ರ ಇದೆ, ಅದು ಒಂದು ಸಂಯೋಗದೊಂದಿಗೆ ಅವರ ಜೊತೆಯಲ್ಲಿ ಒಂದು ಕಾರ್ಯಕ್ರಮ ಒಟ್ಟಿಗೆ ನಾವು ಮಾಡ್ತೀವಿ, ನಿಮ್ಮ ಜೊತೆ ನಾವು ಸಪೋರ್ಟಾಗಿ ಇರ್ತೀವಿ ಮಾಡಿ ಅಂತ ಹೇಳಿ ಇವರು ಒಂದು ಧೈರ್ಯ ಕೊಟ್ಟಿದ್ದಾರೆ. ಅದಕ್ಕೆ ತಾವೆಲ್ಲ ಸಾರ್ವಜನಿಕರು ಈ ಒಂದು ಕಣ್ಣಿನ ತಪಾಸಣೆಯನ್ನು ನಮ್ಮ ಗುರುಗಳು ಹೇಳ್ದಂಗೆ ಸದುಪಯೋಗ ಪಡಿಸ್ಕೊಳ್ಳಿ. ಕಣ್ಣಿನ ದಾನ ಮಹಾದಾನ. ನಮ್ಮ ತಂದೆ ತಾಯಿಯವರ ಹೆಸರಲ್ಲಿ ಅಂದರೆ ನಮ್ಮ ತಂದೆ ಕಾನ್ ಸಿಂಗ್ ದೇವರು ಮತ್ತು ಗೌರಿ ದೇವರನ್ನು ನಿರಂತರವಾಗಿ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದೆ. ಈ ಒಂದು ನಿಟ್ಟಲ್ಲಿ ಕೈ ಜೋಡಿಸ್ತಾ ಇದ್ರು. ನನಗೆ ತುಂಬ ಖುಷಿಯಾಗುತ್ತೆ. ನಮ್ಮ ಗುರುಗಳು ನನ್ನ ಒಂದು ಸೌಭಾಗ್ಯನೋ ಭಾಗ್ಯನೋ ಗೊತ್ತಿಲ್ಲ, ನಮ್ಮ ಒಂದು ಕಾರ್ಯಕ್ರಮಕ್ಕೆ ಯಾವಾಗಲೂ ಸದಾ ಮುಂಚೂಣಿಯಾಗಿರ್ತಾರೆ. ಇವತ್ತು ಅವರ ಹಸ್ತಾಂತರದಿಂದನೇ ಈ ಒಂದು ಕಾರ್ಯಕ್ರಮ ಆಗಿದೆ. ಮತ್ತು ಎಲ್ಲ ನಮ್ಮ ರೋಟರಿ ಸಂಸ್ಥೆ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಎಲ್ಲ ಮೆಂಬರ್ಗಳು ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೀನಿ. ನಮ್ಮ ತಂದೆ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಅಂತ ತಿಳ್ಕೊತೀನಿ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಕೈ ಜೋಡಿಸ್ತಾ ಇದ್ದೀರಾ. ನಿಮ್ಮ ಪತ್ರಿಕೆ ವರದಿಗಾರರು ಎಲ್ಲರೂ ನೀವು ಕೂಡ ನನ್ನ ಒಂದು ಸುದ್ದಿಯನ್ನು ಎಲ್ಲ ಕಡೆ ಪ್ರಚಾರ ಮಾಡಿ ಒಳ್ಳೆಯ ಒಂದು ಸಂದೇಶ ಕೊಡ್ತಾ ಇದ್ದೀರಾ. ನಿಮಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಅರ್ಪಿಸ್ತೀನಿ. ನಿಮಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ ಹಾಗೇನೆ ತಮ್ಮ ಫ್ಯಾಮಿಲಿನೇ ಯಾರನ್ನ ಮರಣ ನಂತರ ಏನನ್ನ ಕಣ್ಣಿನ ದಾನ ಮಾಡುವಂಥ ಏನೋ ಒಂದು ಅಭಿಯಾನ ಇಟ್ಕೊಂಡಿದ್ದಾರೆ ತಮ್ಮ ಫ್ಯಾಮಿಲಿ ಯಾರನ್ನ ಏನಾರ ಪರಿಕಲ್ಪನೆ ಇದೆಯಾ? ನಮ್ಮ ಹನುಮಂತೇಗೌಡರು ಕೇಳಿ ನಾವು ರೋಟರಿ ಸಂಸ್ಥೆಯಲ್ಲೇ ನಾನು 2010
ರಿಸರ್ವ್ ಮಾಡಿದ್ದೀನಿ. ನಮ್ಮ ಹನುಮಂತೇಗೌಡರೆ ಕಾರ್ಡ್ ಬರ್ದು ಕೊಟ್ಟಿದ್ದಾರೆ ನನಗೆ. ನನ್ನ ಕಣ್ಣಿನ ಇದನ್ನ ನಾನು ಮಾಡಿದ್ದೀನಿ. ಅದಕ್ಕೆ ಸಾಕ್ಷಿ ನಮ್ಮ ಹನುಮಂತೇಗೌಡರು ಇದ್ದಾರೆ. ನಾನು ಕಣ್ಣಿನ ಕಣ್ಣಿನ ಭಾಗ ಆಗಲೇ ಆಲ್ರೆಡಿ ಫಿಕ್ಸಬಲ್ ಆಗಿದೆ. ಕೊಟ್ಟಿದ್ದೀನಿ. ಓಕೆ ಓಕೆ 2010ರಲ್ಲೇ ಕಣ್ಣಿನ ದಾನ ನಾನು ಮಾಡಿದ್ದೀನಿ. ಓಕೆ. ರೋಟರಿ ಸಂಸ್ಥೆಯಿಂದ ಇನ್ಯಾರನ ಆ ಥರ ಬೇರೆ ಎಲ್ಲ ಫಾರಂಗಳೆಲ್ಲ ಕೊಟ್ಟಿದ್ದಾರೆ, ಪ್ರತಿಯೊಬ್ಬರು ಎಲ್ಲ ಸದಸ್ಯರೆಲ್ಲ ಆಗಿದ್ದಾರೆ. ಅದರಲ್ಲಿ ನಾನು ರೋಟರಿ ಸಂಸ್ಥೆಯಿಂದ ಫಸ್ಟ್ ಸಾರಿ ನಾನೇ ಇವ್ರಿಗೆ ನಮ್ಮ ಹನುಮಂತೇಗೌಡರ ನೇತೃತ್ವದಲ್ಲಿ ಆಗಿದೆ. ಕಣ್ಣಿನ ದಾನ ಮಾಡೋಕ್ಕೆ ತಾವು ಪ್ರಿಪೇರ್ ಆಗಿದ್ದೀರಾ? ಓಕೆ, ಹನುಮಂತೇಗೌಡರು ಥ್ಯಾಂಕ್ ಯು. ಸರ್ ನಮಸ್ಕಾರ. ಬನ್ನೂರು ಹೋಬಳಿಯಲ್ಲಿ ಯಶಸ್ವಿ ಉದ್ಯಮಿ ಅಂತ ಕೂಡ ಒಂದು ಗಿರಿಮೆ ಇದೆ, ತಮಗೆ ಏನು ಹೇಳ್ತಿದ್ರ ಬಗ್ಗೆ? ಇಲ್ಲ, ನಾನು ನನ್ನ ಕೆಲಸ ಇನ್ನೂ ಜಾಸ್ತಿ ಇದೆ, ಅದನ್ನು ಜವಾಬ್ದಾರಿ ಇದೆ, ಜೊತೆಗೆ ಇನ್ನೂ ಗುರಿನೂ ದೊಡ್ಡದಿದೆ. ಅದೆಲ್ಲ ಆದಾಗ ಆ ಮಾತನ್ನು ಕೇಳಕ್ಕೆ ನಾನು ಇಷ್ಟಪಡ್ತೇನೆ. ನಿಜನೂ ಇರ್ಬೋದು, ಒಂದಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀನಿ. ಜೊತೆಗೆ ಈ ಥರದ ಸಂಘ ಸಂಸ್ಥೆಗಳಲ್ಲಿ ಒಂದಷ್ಟು ಸೇವಾ ಮನೋಭಾವನೆ ಇಟ್ಕೊಂಡು ಈಗ ಮಹೇಂದ್ರ ಸಿಂಗ್ ಅವ್ರ ಜೊತೆ ಇರ್ಬೋದು, ಪ್ರಕಾಶ್ ಅವ್ರ ಜೊತೆ ಇರ್ಬೋದು, ಮತ್ತು ನಮ್ಮ ಅರವಿಂದ ಆಸ್ಪತ್ರೆಯ ವಿಜಯ್ ಸರ್ ಜೊತೆ ಇರ್ಬೋದು, ಸುಮಾರು ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದ್ದೀವಿ ಮೊದಲಿಂದಲೂ. ಜೊತೆಗೆ ಈ ಥರ ಸಂಘ ಸಂಸ್ಥೆಗಳಲ್ಲಿ ಒಂದಷ್ಟು ಜವಾಬ್ದಾರಿ ತೊಗೊಂಡು ಮಾಡ್ತಾಯಿದ್ವಿ. ಅದಕ್ಕೆಲ್ಲ ನಮ್ಮ ಸಾರ್ವಜನಿಕ ಬಂಧುಗಳು ಮತ್ತು ನಿಮ್ಮ ಮಾಧ್ಯಮದವರು ಮತ್ತು ಇನ್ನಿತರ ಎಲ್ಲ ಗುರುಗಳು ಮತ್ತು ಹಿರಿಯರ ಸಲಹೆ ಸಹಕಾರ ಆಶೀರ್ವಾದದಿಂದ ಇಷ್ಟೆಲ್ಲ ಮಾಡಲಿಕ್ಕೆ ಅಂತೇಳಿ ಸಾಧ್ಯ ಆಗಿರುತ್ತೆ ಅಂತ ನಾನಾದರೂ ಭಾವಿಸ್ತೇನೆ. ಮತ್ತು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳ್ಬೇಕಂದ್ರೆ ಕೆಲವು 2 ವಾರಗಳ ಹಿಂದೆ ಈ ವಿಷಯವನ್ನು ನಮ್ಮ ರೋಟರಿ ಸಂಸ್ಥೆಯಲ್ಲಿ ಪ್ರಸ್ತಾಪ ಮಾಡಿದಾಗ ಮಹೇಂದ್ರ ಸಿಂಗ್ ಅವರು ಅವರ ಪೂರ್ವಿಕರ ಅಂದರೆ ಅವರ ತಂದೆ ತಾಯಿಗಳ ಮತ್ತು ಅವರ ಇನ್ನೂ ಇತರೆ ಸದಸ್ಯರ ಅವರ ಹೆಸರಿನಲ್ಲಿ ಪ್ರತಿ ತಿಂಗಳು ಮಾಡಲಿಕ್ಕೆ ಅನುಕೂಲ ಮಾಡ್ಕೊಳ್ತಾ ಇದ್ದಾಗ ನಾವೇ ಅದನ್ನು ಫಿಕ್ಸ್ ಮಾಡಿದ್ವಿ. ಪ್ರತಿ ತಿಂಗಳು 2ನೇ ಶನಿವಾರ ಇರುತ್ತೆ ಅಂತ. ಬಟ್ ಇವತ್ತಿನ ಶನಿವಾರ ಏನಾಯ್ತಂದರೆ ನಮ್ಮದು ಅಪೋಸ್ ಅಂತ ನಾವೇನು ಖಾಸಗಿ ಶಾಲೆಗಳು ಅನುದಾನ ರಹಿತ ಖಾಸಗಿ ಶಾಲೆಗಳ ಒಕ್ಕೂಟದ ಒಂದು ಮೀಟಿಂಗು ಪೂರ್ವ ನಿಯೋಜಿತ ಆಗಿತ್ತು, ಫಿಕ್ಸ್ ಆಗಿತ್ತು. ಹಂಗಾಗಿ ಅದು ಬೆಳಗಿನ ಜಾವ ಅದನ್ನು ಮುಗಿಸಿ ಇವಾಗ ಈ ಕಾರ್ಯಕ್ರಮ ಶುರುವಾಗಿದೆ. 2 ಕಾರ್ಯಕ್ರಮಗಳು ಇವತ್ತು ಒಟ್ಟೊಟ್ಟಿಗೆ ನಡೀತಾ ಇದೆ. ಹಾಗಾಗಿ ಇವತ್ತು ಕಾರ್ಯಕ್ರಮನ ಮಧ್ಯಾಹ್ನದ ನಂತರ ಇಟ್ಕೊಂಡಿದ್ದೀವಿ. ಬಟ್ ಇನ್ನು ಮುಂದಿನ ದಿನಗಳಲ್ಲಿ ಆ ಥರದ್ದು ಆಗಲ್ಲ. ಇನ್ನು ಬೆಳಿಗ್ಗೆ ಟೈಮ್ ಪ್ರತಿ ಶನಿವಾರ ಆಗುತ್ತೆ. ಇದರ ಸದುಪಯೋಗ ಪ್ರತಿ ತಿಂಗಳ 2ನೇ ಶನಿವಾರ ಬೆಳಿಗ್ಗೆಯಿಂದಲೇ ಈ ಒಂದು ಸದಾವಕಾಶಗಳನ್ನು ನಮ್ಮ ಸಾರ್ವಜನಿಕ ಬಂಧುಗಳು ಮತ್ತು ನಮ್ಮ ಸುತ್ತಮುತ್ತಲ ಗ್ರಾಮದ ಫಲಾನುಭವಿಗಳು ಯಾರಿಗೆ ಕಣ್ಣಿನ ದೋಷಗಳಿದೆ, ಯಾರಿಗೆ ತೊಂದರೆಗಳಿದೆಯೋ ಅವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತುಂಬ ಉಪಯೋಗ ಪಡ್ಕೋಬೇಕು. ತುಂಬ ಅಂದರೆ ಅವ್ರಿಗೆ ಯಾವುದೇ ರೀತಿಯ ಬದ್ಗೆ ಇಲ್ಲದೇ ಮತ್ತು ಇದು ಸಿಗಲ್ಲ, ಅವ್ರಿಗೆ ಆರ್ಥಿಕವಾಗಿ ಹೊರೆ ಇಲ್ಲದೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸದುಪಯೋಗ ಪಡ್ಕೊಂಡ್ರೆ ನಾವು ಮಾಡ್ತಾ ಇರುವಂಥ ಕಾರ್ಯಕ್ರಮ ಅಂದರೆ ನಮ್ಮ ಮಹೇಂದ್ರ ಸಿಂಗ್ ಅವರ ಆಸೆ ಜೊತೆಗೆ ಅವರ ಗುರಿ ಜೊತೆಗೆ ಅವರ ಅಭಿಪ್ರಾಯ ಏನಿದೆ, ಅವರ ಪೂರ್ವಿಕರ ಹೆಸರಲ್ಲಿ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಒಳ್ಳೆಯ ಅರ್ಥ ಸಿಗುತ್ತೆ ಅಂತ ನಾನಾದರೂ ಭಾವಿಸುತ್ತಾ ಈ ಥರದ್ದೆಲ್ಲ ಒಂದು ಅವಕಾಶಗಳನ್ನು ನಮ್ಮ ಸಾರ್ವಜನಿಕ ಬಂಧುಗಳು ಉಪಯೋಗಿಸ್ಕೊಳ್ಳಿ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲ ಮಾಧ್ಯಮ ಮಿತ್ರರು ಸಹಕರಿಸಿದ್ದೀರಿ. ನಿಮಗೆಲ್ಲರಿಗೂ ನಮ್ಮ ಸಂಸ್ಥೆ ಪರವಾಗಿ ಮತ್ತು ನಮ್ಮ ವೈಯಕ್ತಿಕ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಮಸ್ಕಾರ. ಆಧಾರವಾಗಿ ಬನ್ನೂರಿನಲ್ಲಿ ನಮ್ಮ ರೋಟರಿ ಸಂಸ್ಥೆ ಆಗ್ಬೋದು, ಲಯನ್ಸ್ ಸಂಸ್ಥೆಗಳಾಗ್ಬೋದು, ಇನ್ನಿತರ ಸರ್ವಿಸ್ ಆರ್ಗನೈಸೇಷನ್ ಸಂಸ್ಥೆಗಳಲ್ಲಿ ಅರವಿಂದ ಕಣ್ಣಿನ ಆಸ್ಪತ್ರೆಯ ವಿಜಯ್ ಸರ್ ಅವರು ನನಗೆ ಹೆಚ್ಚು ಕಮ್ಮಿ ಒಂದು 20 ವರ್ಷ ಆಗಿರ್ಬೋದು, 20 ವರ್ಷದಿಂದ ನಿರಂತರವಾಗಿ ಇಲ್ಲಿ ಸಹಕರಿಸ್ತಾ ಬಂದಿದ್ದಾರೆ. ಆಮೇಲೆ ನಮ್ಮ ಸಂಸ್ಥೆಗಳನ್ನ ಆಯ್ಕೆ ಮಾಡಿಕೊಂಡು ಬಂದು ಇಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡೋಕ್ಕೆ ಮನಸ್ಸು ಮಾಡ್ತಾರಲ್ಲ, ಅದು ತುಂಬ ದೊಡ್ಡ ಗುಣ ಅಂತ ನಾನಾದರೂ ಭಾವಿಸ್ತೀನಿ. ಇದೇ ವ್ಯವಸ್ಥೆಗಳು ಇನ್ನು ಮುಂದಿನ ದಿನಗಳಲ್ಲಿ ನೆರವೇರಲಿ, ಅವ್ರ ಕಡೆಯಿಂದ ನಮ್ಮ ಫಲಾನುಭವಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾ, ಮತ್ತು ನಾನು ಅವ್ರಿಗೆ ವೈಯಕ್ತಿಕವಾಗಿ ಮತ್ತು ನಮ್ಮ ಸಂಸ್ಥೆಗಳ ಪರವಾಗಿ ಒಂದು ಧನ್ಯವಾದಗಳನ್ನ ಹೇಳಲಿಕ್ಕೆ ಈ ಮುಖಾಂತರ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್.